ನಾನ್ ಮರ್ಚಿರ್ತೀನಿ ಅಂದ್ರೆ ಕೇಳಲ್ವಲ್ಲ. ಹಲೋ ಮೆಂಟಲ್ ಮೇಡಮ್, ನಾನೇನು ಆಕಾಶದಲ್ಲಿರೋ ಮೋಡಗಳನ್ನ ಮಡ್ಚ್ಕೊಂಡು ಕೂತ್ಕೊಂಡಿಲ್ಲ ಇಲ್ಲಿ. ನಿನ್ ಬಟ್ಟೆನೆ ಅಲ್ವಾ? ಆ ಕೆಲ್ಸ ಎಲ್ಲ ನೀವ್ಯಾಕ್ ಮಾಡ್ಬೇಕು? ನಿನ್ ಕೈಲಿ ಯಾವ ಕೆಲ್ಸನೂ ಮಾಡಿಸ್ಬಾರ್ದು ಅಂತ ನಾನಿದ್ರೆ ನಾನ್ ಕೆಲ್ಸ ಮಾಡ್ತಿದ್ದೀನಿ ಅಂತ ನೀನ್ ಫೀಲ್ ಆಗ್ತಿದ್ಯಾ? ಇವತ್ತಿಂದ ಬಟ್ಟೆನೂ ಒಗ್ಯಕ್ ಹೋಗ್ಬೇಡ. ನಿಮ್ ಕೈಲಿ ಒಗಿಸ್ದೆ ಅಂದ್ರೆ ನಮ್ಮಿಬ್ರು ಫೋಟೋನು ಪೇಪರಲ್ಲಿ ಹಾಕ್ಸಿ ಕೊಳೆ ಬಟ್ಟೆನೆಲ್ಲ ಮಾಜಿ ಚೇರ್ಮನ್, ಮಾಜಿ ಡೈರೆಕ್ಟರ್ ಹತ್ರ ಒಗಿಸ್ತಾ ಇದಾರೆ ಅಂತ ಪೇಪರಲ್ಲಿ ಬರೀತಾರೆ ಅಷ್ಟೇ. ಅಯ್ಯೋ, ಈ ಕಾನ್ಸೆಪ್ಟು ಒಂಥರ ಚೆನ್ನಾಗಿದೆಯಲ್ಲ. ಪೇಪರಲ್ಲಿ ನಮ್ಮ ಫೋಟೋಗಳು ನೋಡಿ ತುಂಬಾ ದಿನ ಆಗೋಗಿದೆ ಅಲ್ಲ. ಅಂತ ಆಸೆ ಇಲ್ಲ ಇದ್ರೆ ಅದನ್ನ ಮರ್ತ್ಬಿಡಿ ಮಹಾರಾಜ್ರೆ. ಓಹ್, ಫೋಟೋ ವಿಷಯ ಪಕ್ಕಕ್ಕಿಡು ಮೊದಲು. ನೀನು ಅಯ್ಯೋ ಅಮ್ಮ ಅಂತ ಬಟ್ಟೆನ ನೆಲಕ್ಕೆ ಹೊಡೆಯೋವಾಗ ನಿನ್ ಬಾಡಿ ಶೇಕ್ ಆದಾಗ ನನ್ನ ಹಾರ್ಟ್ ಶೇಕ್ ಆಗತ್ತೆ. ನಿನ್ ಹೊಟ್ಟೆಲಿ ನಮ್ಮಮ್ಮ ಇದ್ದಾರೆ ಅಲ್ವಾ? ಶ್ರೀರಾಮಚಂದ್ರ, ಆದಷ್ಟು ಬೇಗ 9 ತಿಂಗಳು ತುಂಬಿ ಪುಟ್ಟ ಗಾಯತ್ರಿ ಅಮ್ಮವ್ರನ್ನ ಇವ್ರ ಕೈಲಿಡೋ ಹಾಗೆ ಮಾಡು ತಂದೆ. ಅಲ್ಲಿವರೆಗೂ ಈ ಯಜಮಾನ್ರು ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೆ ಇರ್ತಾರೆ. ಇವಾಗ ಕರೆಕ್ಟಾಗಿ ಹೇಳಿದೆ ನೀನು. ಐ ಲೈಕ್ ಇಟ್. ಬಾ ಅಣ್ಣ. ಯಜಮಾನ್ರೆ, ಹಾಲ್ ತರ್ತೀರಾ? ಕಾಫಿ ಬೆರೆಸ್ತೀನಿ. ಏನು ಬೇಡ ವಿಶಾಲ್ ಅವ್ರೆ. ನೀವು ಬೇಡ ಅಂತ ಹೇಳಿದಕ್ಕೆ ನಾನು ಹೋಗದೆ ಇದ್ರೆ ನೀವು ವಾಪಸ್ ಹೋದ್ಮೇಲೆ ನಿಮ್ ಸಿಸ್ಟರು ನನಗ್ ಚೆನ್ನಾಗಿ ಕ್ಲಾಸ್ ತೆಗಿತಾಳೆ. ನಿಜವಾಗ್ಲೂ ನಂಗೇನು ಕುಡಿಬೇಕು ಅಂತ ಅನಿಸ್ತಿಲ್ಲ. ನಿಮ್ಮಿಷ್ಟ ಅಣ್ಣ. ನೀವ್ ಇದೇ ದಾರಿಲಿ ಹೋಗ್ತಿದ್ರಾ? ನಿಮ್ಮನ್ನ ಮೀಟ್ ಮಾಡೋಣ ಅಂತಾನೆ ಬಂದೆ. ನಿನ್ನನ್ನ ಕಿಡ್ನಾಪ್ ಮಾಡೋದಕ್ಕೆ ಕಾರಣ ಏನು, ಆ ದುಷ್ಟರು ಯಾರು ಅನ್ನೋ ತಿಳ್ಕೊಳ್ಳೋ ಪ್ರೋಸೆಸ್ ನಲ್ಲಿದ್ದೀನಿ. ನಮ್ ಗೆಸ್ಸಿಂಗ್ ಪ್ರಕಾರ ಆ ಸಿತಾರನೇ ಪ್ಲಾನ್ ಮಾಡಿರ್ಬೇಕು ಅಂತ ಅನ್ಸ್ತಿದೆ. ಹೌದು ಅಣ್ಣ, ನಮ್ಮ ಅತ್ತೆ ಹೆಂಡದ ಕಂಪನಿ ಶುರು ಮಾಡೋದನ್ನ ನಾನ್ ತಡಿಬಹುದು ಅಂತ ಹೀಗೆಲ್ಲ ಅವ್ರು ಮಾಡಿರ್ಬೋದು. ಆ ರಾಸ್ಕೆಲ್ಸ್ ಯಾರು, ಆ ಲೊಕೇಶನ್ಗೆ ಯಾರು ಕಾಲ್ ಮಾಡಿದ್ರು ಅಂತ ಟ್ರೇಸ್ ಔಟ್ ಮಾಡಿರ್ತೀರಲ್ವಾ ಇನ್ಸ್ಪೆಕ್ಟರ್? ಮಾಡಿದೀವಿ. ರಂಗಾಸೀನಾ ಅಂತ ಇಬ್ರು ಪುಡಿ ರೌಡಿಗಳು. ಒಬ್ಬ ಸಿಕ್ಕಾಕೊಂಡ, ಇನ್ನೊಬ್ಬ ತಪ್ಪಿಸ್ಕೊಂಡಿದ್ದಾನೆ. 4 ದಿನದಲ್ಲಿ ಅವನು ಕೂಡ ಕಸ್ಟಡಿಗೆ ತಗೋತೀನಿ. ಅವನನ್ನು ಹೊಡೆದ್ರೆ ಒಂದಷ್ಟು ವಿಷಯಗಳನ್ನ ಬಾಯಿ ಬಿಡ್ತಾನೆ. ಅವ್ರಿಗೆ ಯಾರು ಫೋನ್ ಮಾಡಿದ್ರು ಅಂತ ಗೊತ್ತಾಗುತ್ತಲ್ವ ಇನ್ಸ್ಪೆಕ್ಟರ್? ಗೊತ್ತಾಯ್ತು. ಯಾರು? ನೀವೇ. ಏನಣ್ಣ, ನನ್ ಗಂಡ ಅವ್ರಿಗೆ ಯಾಕೆ ಫೋನ್ ಮಾಡ್ತಾರೆ? ಏನ್ ಮಾತಾಡ್ತಿದ್ದೀರಾ ನೀವು? ಯು ಹ್ಯಾವ್ ಮಿಸ್ಟೇಕನ್ ಇನ್ಸ್ಪೆಕ್ಟರ್. ಇಲ್ಲಿದ್ರೆ ನೀವು ಜೋಕ್ ಮಾಡ್ತಿದ್ದೀರಾ ಅನ್ಸುತ್ತೆ. ಕಾಲ್ ಡಾಟಾ ಚೆಕ್ ಮಾಡಿದಾಗ ಆ ರೌಡಿಗಳಿಗೆ ಬಂದಂತ ಕಾಲ್ಸು ನಿಮ್ಮ ಹೆಸರಿನಲ್ಲಿರೋ ಸಿಮ್ಮಿಂದಾನೇ ಬಂದಿದೆ ಅಂತ ಗೊತ್ತಾಯ್ತು. ನೀವು ಮನೆ ಬಿಟ್ಟು ಇಲ್ಲಿಗೆ ಬರುವಾಗ ನಿಮ್ಮ ಮೊಬೈಲ್ನ ಅಲ್ಲೇ ಬಿಟ್ಟು ಬಂದಿದ್ರಿ ಅಲ್ವಾ? ಎಸ್, ದಟ್ಸ್ ಇಟ್. ನಿಮ್ಮ ನಂಬರ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಆ ರೌಡಿಗಳನ್ನ ಕೋರ್ಟ್ ಕರ್ಕೊಂಡು ಹೋದ್ರು ನಿಮ್ಮ ಮೊಬೈಲಿಂದಾನೇ ಕಾಲ್ ಬಂದಿದೆ ಅಂತ ಗೊತ್ತಾದ್ರೆ ನ್ಯೂಸೆನ್ಸ್ ಆಗುತ್ತೆ. ಅವ್ರನ್ನ ಬಿಟ್ ಕಳ್ಸಿ ಅಣ್ಣ. ಯಾಕೆ ನೀನಿ ನಿನ್ನ ಕಿಡ್ನಾಪ್ ಮಾಡಿದವ್ರನ್ನ ಬಿಡು ಅಂತ ಹೇಳ್ತಾ ಇದೆಯಾ? ನನ್ನ ಫೋನ್ನ ಬಳಸ್ಕೊಂಡು ತಪ್ಪು ಮಾಡಿರೋರು ಸಿತಾರ ಆದ್ರೂ ಸರಿ, ಸಾವಿತ್ರಿ ಆದ್ರೂ ಸರಿ ಬಿಡಲ್ಲ ನಾನು. ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಸಖಿ ಬದಲು ಪೊಲೀಸ್ ನಿಮ್ಮ ಅಮ್ಮನ ಅರೆಸ್ಟ್ ಮಾಡಿದ್ರೆ ಗಾಬರಿ ಯಾಕಾಗ್ತೀರಾ ಯಜಮಾನ್ರೆ? ನಿಮ್ಮನ್ನ ಸಾಕಿದಮ್ಮ ಕಂಬಿ ಎಣ್ಸೋ ಹಾಗಾದ್ರೆ ಪರವಾಗಿಲ್ಲ ಅಂತೀರಾ? ಹೇ ನೋ, ಆ ರೀತಿ ಹೇಗಾಗುತ್ತೆ? ಆಗತ್ತೆ, ಚಾನ್ಸಸ್ ಕೂಡ ಇದೆ. ಮಾಡಿದ್ದು ಸಿತಾರ ಆದ್ರೂ ಮಾಡಿಸಿದ್ದು ತಿಲೋತ್ತಮ ಅವರೇ ಅಂತ ಕೋರ್ಟ್ ನಿರೂಪಿಸುತ್ತೆ. ಯಾಕಂದ್ರೆ ಇಲ್ಲಿಗಲ್ ಆಗಿ ವಲ್ಲಭ್ ಅವ್ರಿಗೆ ಅವಳು ಗರ್ಲ್ ಫ್ರೆಂಡ್ ಆಗಿದ್ದಾಳೆ. ತಪ್ಪನ್ನೆಲ್ಲ ಪರಿಶೀಲಿಸಿ ನಿಮ್ಮ ತಾಯಿಯನ್ನ ಜೈಲ್ಗೆ ಹಾಕ್ತಾರೆ. ನೋ ನೋ, ನಾನು ಹೇಳ್ದಾಗೆ ಮಾಡಿ. ಕಂಪ್ಲೇಂಟ್ನ ನಾವು ವಾಪಸ್ ತಗೋತೀವಿ. ಮಾಮ್ ಮರ್ಯಾದೆ ಹೋಗ್ಬಾರ್ದು. ಹೆತ್ತ ತಾಯಿ ಕಳ್ಕೊಂಡಾಗ ನೀವು ಎಷ್ಟು ಹಿಂಸೆ ಪಟ್ಟಿರ್ತೀರೋ ನನಗೆ ಗೊತ್ತಿಲ್ಲ. ಆದ್ರೆ ಸಾಕ್ ತಾಯಿ ಮರ್ಯಾದೆ ಹೋಗುತ್ತೆ ಅಂತ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ನಮ್ಮ ಯಜಮಾನ್ರು. ನೋಡಿದ್ರ ಅಣ್ಣ? ಮಗ ಅಲ್ವೇನಮ್ಮ, ಕನ್ಸನ್ನು ಇದ್ದೇ ಇರುತ್ತೆ. ಸೊಸೆ ಅಲ್ವಾ ನೀನು, ಏನಂದ್ರೂ ಅಪಾರ್ಥ ಆಗುತ್ತೆ. ಯಾವ್ದೇನೇ ಆದ್ರೂ ನೀವಿಬ್ರು ಹುಷಾರಾಗಿರ್ಬೇಕು ವಿಶಾಲ್ ಅವ್ರೆ. ಕೆಲವೊಂದ್ಸಲಿ ಕರುಣೆ ತೋರಿಸ್ಬೇಕು.
ಇನ್ ಕೆಲವು ಸಲ ಸೀರಿಯಸ್ ಆಗಿ ತಗೋಬೇಕು. ಆವಾಗ್ಲೇ ನೀವು ಅಂದ್ರೆ ಭಯ ಮತ್ತೆ ಗೌರವ ಇರುತ್ತೆ. ಬರ್ತೀನಿ. ಅಯ್ಯೋ ಅಣ್ಣ, ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೋದಲ್ವಾ? ಪೊಲೀಸ್ ಅಲ್ವೇನಮ್ಮ, ಚೆನ್ನಾಗಿರಲ್ಲ. ಟೇಕ್ ಕೇರ್. ಅದ್ಕೆ ಯಾರಿಗೆ ವಿಕ್ರಾಂತ್? ನಿಮ್ಗೇನತ್ಗೆ ವಾಮಿಟ್ ಅಂತ ಸರಿಯಾಗಿ ಏನು ತಿಂತಾ ಇಲ್ಲ ನೀವು. ಜ್ಯೂಸ್ ಆದ್ರೂ ಕುಡೀರಿ. ದೊಡ್ಡೋಳ್ ನಾನೇ ನಿನಗ್ ತಂದ್ಕೊಡ್ಬೇಕಾಗಿತ್ತು, ಆದ್ರೆ ಅಯ್ಯೋ ಅತ್ಗೆ, ಈ ತರ ಸೆಂಟಿಮೆಂಟ್ಗಳೇ ಮನುಷ್ಯನ ವೀಕ್ ಮಾಡೋದು. ಕುಡೀರಿ, ತಗೊಳ್ಳಿ. ವಿಕ್ರಾಂತ್ ಅವ್ರೆ, ಬನ್ನಿ ಆಚಾರ್ಯ, ಬನ್ನಿ ಕೂತ್ಕೊಳ್ಳಿ. ಅಷ್ಟೊಂದು ಟೈಮ್ ಇಲ್ಲ ಕಣಪ್ಪ. ನಿಮ್ಮ ಅಣ್ಣ ವಿಶಾಲ್ ಅವ್ರನ್ನ ಇಲ್ಲಿ ಬರಕ್ ಹೇಳಿದ್ರೆ 1 ನಿಮಿಷ ಅವ್ರ ಹತ್ರ ಮಾತಾಡಿ ಹೊರಟೋಗ್ತೀನಿ. ನನ್ ಮೈದ್ನಾ ಮತ್ತೆ ನೈನಿ ಈ ಮನೆನ ಬಿಟ್ಟು ಹೋಗಿ ಬದ್ರಿನಾಥ್ ಅವರ ವಟಾರದಲ್ಲಿ ಮನೆ ಮಾಡಿದ್ದಾರೆ ಆಚಾರ್ಯ. ಅಯ್ಯೋ ಹೌದೇನಮ್ಮ? ನಿಮ್ ಗಂಡ ಆಗ್ಲಿ ನಿಮ್ ಅತ್ತೆಯವರಾಗ್ಲಿ ಈಗ ಮನೇಲಿ ಇಲ್ಲ ಅಲ್ವೇನಮ್ಮ? ಯಾಕಿಲ್ಲ, ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಾರೆ ಇವಾಗ. ಇನ್ನೇನ್ ಕೆಳಗ್ ಬಂದ್ಬಿಡ್ತಾರೆ. ಅಯ್ಯೋ ಹಾಗಾದ್ರೆ ನಾನು ಈಗಲೇ ಹೊರಡ್ತೀನಮ್ಮ. ವಿಶಾಲ್ ಅವರು ಮತ್ತು ನೈನಿ ಅವರಿಬ್ರಲ್ಲಿ ಯಾರಾದ್ರೂ ಒಬ್ರಿದ್ರು ಇವ್ರುಗಳಿಂದ ನನ್ನ ಕಾಪಾಡ್ತಿದ್ರು. ಏನಾಯ್ತು ಆಚಾರ್ಯ, ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಅವ್ರ ಮೆಟ್ಲಿಳ್ದು ಕೆಳಗ್ ಬರ್ತಿರೋ ಹಾಗಿದೆ. ಅಯ್ಯೋ ಈಗೇನ್ ಮಾಡ್ಲಿ? ಅವ್ರು ಬಂದ್ರೆ ನನ್ ಸಾಯಿಸ್ತಾರಮ್ಮ. ನನ್ ದಯವಿಟ್ಟು ಕಾಪಾಡಿ. ಮೆತ್ತಗೆ ಆಚಾರ್ಯ, ಮೆತ್ತಗೆ, ಜೋರಾಗಿ ಮಾತಾಡ್ಬೇಡಿ. ಮೊದ್ಲು ನೀವು ಈ ಸೋಫಾ ಹಿಂದೆ ಬಚ್ಚಿಟ್ಕೊಳ್ಳಿ. ಹೋಗಿ ಅಲ್ಲಿ. ಮೊದಲು ನೀವು ಬನ್ನಿ. ವಿಕ್ರಾಂತ್, ಮನೆಗೆ ಯಾರೋ ಬಂದಿರೋ ಹಾಗಿದೆ. ಯಾರು ಬರ್ಲಿಲ್ಲಮ್ಮ. ಯಾರಾದ್ರೂ ಬರ್ತೀನೇನಿದ್ರ? ನೋನು, ನೀವೇ ಯಾರ ಹತ್ರನೋ ಮಾತಾಡ್ತಿರೋದ್ ಕೇಳಿಸ್ತು. ಈ ನಡುವೆ ಚಿಕ್ಕಜ್ಮಾನ್ರು ಹಾಸಿನಿ ಅಕ್ಕ ಜೊತೆ ತುಂಬಾ ಮಾತಾಡ್ತಿದ್ದಾರೆ. ಏನಾ ನೀನೇನಾದ್ರೂ ಇರಿಟೇಟ್ ಮಾಡಿ ಹಾಸಿನಿನ ಹುಚ್ಚುಚ್ಚಾಗಿ ಮಾತಾಡೋ ತರ ಮಾಡ್ತಿದ್ಯಾ? ಅದಕ್ಕೆ ಪ್ರೆಗ್ನೆಂಟ್ ಆಗಿರೋದಕ್ಕೆ ಸಂತೋಷ ಪಡೋದು ತಪ್ಪೇನಾ ಬ್ರೋ? ಸಂತೋಷ ಪಡೋದಾದ್ರೆ ಪರವಾಗಿಲ್ಲ ವಿಕ್ರಾಂತ್, ಆದ್ರೆ ನಿಮ್ಮಣ್ಣ ಮತ್ತಲ್ಲಿದ್ದಾಗ ಅವನ್ನ ಟ್ರ್ಯಾಕ್ ಮಾಡಿ ಮೋಸ ಮಾಡಿದ ಹಾಸಿನಿ ಜೊತೆಗೆ ಹುಷಾರಾಗಿರು ಅಂತ ಹೇಳ್ತಾ ಇದೀನಿ. ಅತ್ಗೆ ಒಂದ್ಸಲಿ ಹಾಗೆ ಮಾಡಿದ್ರು, ಆದ್ರೆ ನನ್ನ ಹೆಂಡತಿ ಸುಮ್ಮನ ಡೈಲಿ ಹಾಗೆ ಮಾಡ್ತಾಳಲ್ಲ, ಅದಕ್ಕೆ ದೊಡ್ಡವ್ರ ಸಪೋರ್ಟ್ ಇದೆ ಅಂತನೂ ನಂಗೆ ಗೊತ್ತು. ವಿಕ್ರಾಂತ್, ಈ ವಿಷಯನೆಲ್ಲ ಬಿಟ್ಟು ಹಾಕು. ಅತ್ತೆಗೆ ನಾನು ನನ್ನ ಹೊಸ ಸೀರೆ ತೋರಿಸ್ಬೇಕು ಅಂತ ನಿಂಗೆ ಹೇಳಿದ್ದೆ ಅಲ್ವಾ? ನನಗೊಂದ್ ಚಾನ್ಸ್ ಕೊಡೋ. ಹಾ ಓಕೆ ಅದ್ಗೆ, ಗೋ ಹೆಡ್. ಒಂದ್ ನಿಮಿಷ. ಅಷ್ಟು ಚೆನ್ನಾಗಿದ್ಯಾ ಆ ಸೀರೆ? ಚಿಕ್ಕಜ್ಮಾನ್ರ ಹತ್ರ ಹಂಚ್ಕೋತಾರೆ, ಆದ್ರೆ ಹಾಸಿನಿ ಅಕ್ಕ ನಮ್ ಹತ್ರ ಒಂದ್ ಮಾತು ಕೂಡ ಹೇಳಿಲ್ಲ. ನೋಡಿದ್ರ ಚಿಕ್ಕಮ್ಮ? ಈಗ ತೋರಿಸ್ತಿದ್ದಾಳಲ್ಲ, ಸ್ವಲ್ಪ ತಾಳ್ಮೆ ಇರ್ಲಿ. ವಿಶಾಲಕ್ಷಮ್ಮ ತಾಯಿ, ಈ ದುಷ್ಟರು ಮನೇಲಿಲ್ಲ ಅನ್ಕೊಂಡು ನಾನಿಲ್ಲಿಗೆ ಬಂದೆ. ನನ್ನ ಇವರಿಂದ ಹೇಗೆ ಕಾಪಾಡ್ತೀಯೋ ಏನೋ. ನಾನು ನಿನ್ಮೇಲೆ ಭಾರ ಹಾಕಿದ್ದೀನಿ ತಾಯಿ. ನ್ಯೂ ಡಿಸೈನರ್ ಸಾರಿ ಅತ್ತೆ ನೋಡಿ. ವಿಕ್ರಾಂತ್, ಇದನ್ನ ಹಿಡ್ಕೋ. ಚೆನ್ನಾಗಿದ್ಯಾ ಅತ್ತೆ? ಏಯ್, ಅದನ್ನ ಹೀಗೆಲ್ಲ ತೋರಿಸ್ಬೇಕಾ? ನೀನೇ ಹಾಕೊಂಡ್ರೆ ಸಾಕಾಗಲ್ವಾ? ಕೆಲವು ಸೀರೆಗಳನ್ನ ಪೂರ್ತಿಯಾಗಿ ಬಿಚ್ ತೋರಿಸ್ಬೇಕು ಕಣ್ರಿ. ಸೆರೆಗ್ ಹೇಗಿದೆ ಏನು ಅಂತ ಗೊತ್ತಾಗ್ಬೇಕಲ್ವಾ? ವಿಕ್ರಾಂತ್, ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೋ, ಹಿಂದೆ ಹೋಗು.
ತುಂಬಾ ಚೆನ್ನಾಗಿದೆ ಅಕ್ಕ, ನನಗೆ ಕೊಡ್ತೀರಾ? ನಾನು ಇಷ್ಟಪಟ್ಟು ತಗೊಂಡ್ ಬಂದಿರೋ ಸೀರೆ ಸುಮನಾ. ಒಂದ್ಸಲ ಉಟ್ಕೊಂಡ್ಮೇಲೆ ಕೊಡ್ತಾಳೆ ಬಿಡೆ. ಬೇಡ ಬಿಡಿ, ಆ ತರದೇ ಹೊಸ ತಗೋತೀನಿ. ಚೆನ್ನಾಗಿದ್ಯಾ ಆಂಟಿ? ಏನಾಯ್ತು ಮೋಮ್? ತುಂಬಾ ಒಳ್ಳೆ ಸೀರೆ ವಿಕ್ರಾಂತ್. ನನ್ ಕೈಯಲ್ಲಿ ಹಿಡ್ಕೊಂಡು ನೋಡೋವರೆಗೂ ನನ್ಗೆ ಗೊತ್ತಾಗ್ಲಿಲ್ಲ. ಹಾಸ್, ನಿನ್ ಗಂಡ ತಂದ್ಕೊಟ್ನಾ? ಅದೊಂದ್ ಬಾಕಿ ಇತ್ತು ಆಂಟಿ. ಅವ್ರ ಬ್ಲೌಸ್ ಹೊಲ್ಸೋದಕ್ಕೆ ದುಡ್ಡು ಕೊಟ್ರೇನೆ ಹೆಚ್ಚು. ಯಾವ್ದೇನೇ ಆದ್ರೂ ನನ್ ಸೀರೆ ಪ್ರದರ್ಶನಕ್ಕೆ ನೀವ್ ಎಲ್ರೂ ಬಂದಿದ್ದಕ್ಕೆ ಥ್ಯಾಂಕ್ಸ್. ಶೋ ಮುಗೀತು. ಈಗೆಲ್ರಿಗೂ ಟಾಟಾ ಬಾಯ್. ಅತ್ತೆ, ನನ್ ಸೀರೆ. ಥ್ಯಾಂಕ್ ಯು, ಟಾಟಾ ಬಾಯ್. ಹೋಟೆಲ್ ಮಗು ಬೆಳಿತಾ ಇದ್ರು, ಇವಳ ಬುದ್ಧಿ ಮಾತ್ರ ಬೆಳಿಲಿಲ್ಲ. ಯಾವಾಗ ಬುದ್ಧಿ ಬರುತ್ತೋ ಏನೋ. ಹಾಸಿನಿ ವಿಕ್ರಾಂತ್ ಇಬ್ರು ಸೇರಿ ಏನೋ ಮುಚ್ಚಿಡ್ತಿದ್ದಾರೆ ಅಂತ ತಿಲೋತ್ತಮ ಆಂಟಿಗ್ ಬಂದಂಗೆ ನನಗೂ ಡೌಟ್ ಬರ್ತಿದೆ. ಸೀರಿಯಲ್ ನೋಡಿದ್ಮೇಲೆ ಆಂಟಿ ಡೈವರ್ಟ್ ಆದ್ರೂ ಆದ್ರೆ ನನಗಿನ್ನೂ ಯಾಕೋ ಈ ತರದ ಸ್ಲಿಪ್ಪರ್ಸ್ನ ಈ ಮನೇಲಿ ಯಾರು ಯೂಸ್ ಮಾಡಲ್ಲ. ಲಾಸ್ಟ್ ಟೈಮ್ ಆ ಓಲ್ಡ್ ಲಾಯರ್ ಬಂದಾಗ ಅವನ್ ಕಾಲಲ್ಲಿ ಎಸ್ ಹಲೋ ಬೇಬಿ. ಜಶ್ವಂತ್, ಮನೆಗೆ ಆ ಓಲ್ಡ್ ಲಾಯರ್ ಬಂದಿದ್ರು ಅಂತ ಅನ್ಸುತ್ತೆ. ನಿಂಗೆ ಹೆಂಗ್ ಗೊತ್ತು? ಹೊರಗಡೆ ಅವನ್ ಚಪ್ಲಿ ಇದೆ. ಆ ಓಲ್ಡ್ ಮ್ಯಾನ್ ನ ಕಳ್ಸೋದಕ್ಕೆ ಹಾಸಿನಿ ವಿಕ್ರಾಂತ್ ನಾಟಕ ಬೇರೆ ಆಡಿದ್ರು. ಐ ಸಿ. ಹಾಗಾದ್ರೆ ತುಂಬಾ ದೂರ ಹೋಗಿರಲ್ಲ. ಅವನು ತಡಿ ಅಂತ್ಯಾ? ಫಾಲೋ ಮಾಡು. ವಿಶಾಲ್ ನೈನಿನ ಮೀಟ್ ಮಾಡೋದಕ್ಕೆ ಹೋಗ್ತಿರ್ತಾನೆ. ಹರಿಯ. ಓಕೆ. ವಿಶಾಲಕ್ಷಮ್ಮ ತಾಯಿ, ರಾಕ್ಷಸರ ಕಣ್ಣಿಗೆ ಬೀಳ್ದಂಗೆ ಹೊರಗೆ ಬಂದೆ ತಾಯಿ. ವಿಶಾಲ್ ಅವ್ರನ್ನ ಭೇಟಿ ಆಗೋವರೆಗೂ ರಾಹುಕಾಲ ಬರ್ದೇ ಇರೋವಾಗ ನೋಡ್ಕೊಳ್ಳಮ್ಮ. ಓಲ್ಡ್ ಮ್ಯಾನ್ ಭಯದಲ್ಲಿ ಹೋಗ್ತಿದ್ದಾನೆ ಡಾರ್ಲಿಂಗ್. ಅವ್ರ ಮನೆ ಕಡೆ ಟರ್ನ್ ಮಾಡೋವಾಗ ನೀನೊಬ್ಳೆ ಹೋಗ್ಬೇಡ. ಬದ್ರಿನಾಥ್ ಅವ್ರ ವಟಾರದ ಕಡೆ ನೀನು ಹೋಗೋದನ್ನ ಅವ್ರಿಗೆ ಗೊತ್ತಾಗ್ದಿರೋಂಗೆ ನೋಡ್ಕೋಬೇಕು. ಅರ್ಥ ಆಯ್ತು. ವಿಶಾಲ್ ನೈನಿ ಹತ್ರನೇ ಹೋಗ್ತಿದ್ದಾನೆ. ಸೊ ಆ ಸೀಕ್ರೆಟ್ ಏನು ಅನ್ನೋದನ್ನ ಹೇಳೋದಕ್ಕೆ ಹೋಗ್ತಿದ್ದಾರೆ. ವಲ್ಲಭಗ್ ನೀ ಹೇಳಿಲ್ಲ ಅಲ್ವಾ? ಆಂಟಿಗೂ ಹೇಳಿಲ್ಲ. ಅರ್ಜೆಂಟ್ ಕೆಲ್ಸದ ಮೇಲೆ ಬಂದಿದ್ದೀನಿ ಅಂತ ಹೇಳ್ತೀನಿ. ವಿಶಾಲ್ಗೆ ಅವ್ರ ತಾತ ಏನ್ ಕೊಟ್ಟಿದ್ದಾರೆ ಅಂತ ನಮ್ಗೇನಾದ್ರೂ ಗೊತ್ತಾದ್ರೆ ಕಷ್ಟಪಡ್ದೇನೆ ಕೋಟ್ಯಾಧಿಪತಿಗಳಾಗ್ಬೋದು ಬೇಬಿ. ಅಡ್ವೈಸ್ ಕೊಟ್ರೇನೆ ದುಡ್ಡಿಸ್ಕೊಳ್ಳೋಳು ನಾನು. ಕಷ್ಟ ಇಲ್ದೇನೆ ದುಡ್ಡು ಮಾಡೋ ಚಾನ್ಸ್ ಸಿಕ್ಕಿದ್ರೆ ಅದನ್ನ ಬಿಡ್ತೀನ ಡಾರ್ಲಿಂಗ್.
ವಿಲ್ ಕಾಲ್ ಯು ಲೇಟರ್. ಓಕೆ ಬೇಬಿ, ಟೇಕ್ ಕೇರ್. ಯಜಮಾನ್ರೆ, ಆಚಾರ ಬರ್ತಿದ್ದಾರೆ. ನಮಸ್ತೆ ಆಚಾರ್ಯ. ನಮಸ್ಕಾರ ವಿಶಾಲ್ ಅವ್ರೆ, ನಿಮ್ಮನ್ನ ನೋಡಿದ್ನಲ್ಲ ನನಗೆ ಈಗ ಧೈರ್ಯ ಬಂತು. ಏನಾಯ್ತು ಆಚಾರ್ಯ? ಕಾಲಿಗೆ ಚಪ್ಪಲಿನೂ ಹಾಕೊಳ್ದೆ ಅವಸರದಲ್ಲಿ ಬರ್ತಿದ್ದೀರಾ? ಚಪ್ಲಿನ ನಿಮ್ಮನೆ ಹತ್ರನೇ ಮರ್ತು ಬಿಟ್ಟೆ ಅಂತ ಅನ್ಸುತ್ತೆ ಅಮ್ಮ. ಭಯದಲ್ಲಿ ಏನು ತೋಚೋದೇ ಇಲ್ಲ. ಸದ್ಯಕ್ಕದು ನಮ್ಮ ಅತ್ತೆ ಮನೆ, ನಮ್ದು ಅನ್ಕೊಳಕ್ಕೆ ನಮ್ಗೇನೂ ಇಲ್ಲ. ನಮ್ಮ ಬದ್ರಿನಾಥ್ ತಾತ ಕಟ್ಸಿರೋ ವಟಾರದಲ್ಲಿ ನಾವು ಸಂತೋಷವಾಗಿ ಇದ್ದೀವಿ. ಆಚಾರ್ಯ, ಇಷ್ಟಕ್ಕೂ ನೀವ್ಯಾಕ ಮನೆಗೆ ಹೋಗಿದ್ರಿ? ಸಡನ್ ಆಗಿ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಹೇಳಲೇ ಇಲ್ಲ. ನೀವಿದ್ದೀರಾ ಅಂತ ಅನ್ಕೊಂಡು ಹೋದೆ ವಿಶಾಲ್ ಅವ್ರೆ. ನಿಮ್ಮಿಬ್ಬರನ್ನ ಬಿಟ್ಟು ಇನ್ನೆಲ್ಲರೂ ಇದ್ದಾರೆ ಅಂತ ಗೊತ್ತಾಗಿ ನನಗೆ ಭಯ ಆಯ್ತು. ಭಯನಾ? ಯಾರು ನೋಡಿ? ನಿಮ್ ತಾಯಿನ, ನಿಮ್ಮ ಅಣ್ಣನ್ನ, ಅಥವಾ ನಿಮ್ಮ ಅಣ್ಣನ ಜೊತೆ ಒಬ್ಳಿರ್ತಾಳಲ್ಲ ಅವಳು ನಾನ್ ನೋಡ್ತೀನೋ ಅಥವಾ ಅವರೇ ನನ್ ನೋಡ್ಬಿಡ್ತಾರೇನೋ ಅಂತ ಭಯ ಆಯ್ತು. ಏನ್ ಹೇಳ್ತಿದ್ದೀರಾ? ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಯ್ತು. ಈ ಓಲ್ಡ್ ಮ್ಯಾನ್ ನನ್ ಬಗ್ಗೆ ಹೇಳ್ಬಿಟ್ರೆ ವಿಶಾಲ್ಗೆಲ್ಲ ಗೊತ್ತಾಗೋಗುತ್ತಲ್ಲ. ಗಾಬರಿ ಆಗದೆ ಅದೇನು ಅಂತ ಹೇಳಿ ಆಚಾರ್ಯ. ಹೇಳ್ತೀನಿ ವಿಶಾಲ್ ಅವ್ರೆ, ಡೈರಿಯಲ್ಲಿ ಬದ್ರಿನಾಥ್ ಅವರು ಏನ್ ಬರ್ದಿದ್ದಾರೆ ಅಂತ ನೀವು ಓದೇ ಇರ್ತೀರಾ. ನೈನಿ ಓದಿದ್ದಾಳೆ. ಬರೀ ಒಂದೇ ಪೇಜ್ ಇತ್ತು, ಅದೂ ಅರ್ಧ ಹರಿದೋಗಿತ್ತು. ಇನ್ನು ಅರ್ಧದಲ್ಲಿ ಏನಿತ್ತು ಗೊತ್ತಿಲ್ಲ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ತಾತ ಬರ್ದಿದ್ದ ರೀತಿಯಲ್ಲೇ ಎತ್ತು ಇಲ್ಲಿಗೆ ಬಂದಿತ್ತು. ನಾನು ನೈನಿ ರಾತ್ರಿ ಅದನ್ನೇ ಡಿಸ್ಕಸ್ ಮಾಡಿದ್ವಿ. ಆ ಅಳತೆಗಳೇನು, ಗುಡಿ ಇಲ್ದಿರೋ ದೇವ್ರು ಏನೋ ನಂಗೆ ಅರ್ಥ ಆಗಲಿಲ್ಲ. ಆ ವಿಷಯಕ್ಕೆ ಬಂದ್ರೆ ಗಿಡದಲ್ಲಿ ದುಡ್ಡು ಬೆಳೆಯುತ್ತೆ ಅನ್ನೋ ವಿಷಯನೂ ನಮ್ಗೆ ಅರ್ಥ ಆಗಲೇ ಇಲ್ಲ. ಇದೇ ವಿಶಾಲ್ ಅವ್ರೆ, ಅದ್ರಲ್ಲಿ ಖಂಡಿತ ಅರ್ಥ ಇದೆ. ಏನು ಅಂತ ತಿಳ್ಕೋಬೇಕು. ಅರ್ಥ ಆದ್ರೆ ಅವ್ರಿಗಿಂತ ಮುಂಚೆ ನಾನ್ ಅದನ್ನ ಟ್ರೇಸ್ ಮಾಡ್ಬೇಕು. ನೀವೆಲ್ಲ ಕಳ್ಕೊಂಡಾಗ ಸರಿಯಾಗಿ ಯೋಚನೆ ಮಾಡಬೇಕು ಅನ್ನೋದು ಬದ್ರಿನಾಥ್ ಅವರ ಯೋಚನೆ. ನೀವು ಚಿಕ್ಕವರಿದ್ದಾಗೆ ನಿಮ್ಮನ್ನ ಮದುವೆ ಆಗೋ ಹುಡುಗಿಗೆ ಡೈರಿ ಕೊಡು ಅಂತ ಬರ್ದಿದ್ದಾರೆ ಅಂದ್ರೆ, ನೀವು ಹೇಳ್ದಂಗೆ ಎತ್ ಕೂಡ ಇಲ್ಲಿಗೆ ಬಂದಿತ್ತು ಅಂತಂದ್ರೆ ನಿಮ್ ಯೋಗ ಬದಲಾಗೋ ಸಮಯ ಬಂದಿದೆ ಅಂತ ಇದರ ಅರ್ಥ. ಇನ್ನೊಂದು 10 ನಿಮಿಷದಲ್ಲಿ ಆಫೀಸಿಗೆ ಹೊರಡಬೇಕು ಅಂತ ಅನ್ಕೊಂಡ್ವಿ. ಕೆಲಸ ಮಾಡ್ಕೊಂಡು ಸಮಯ ಕಳೆಯೋ ನಮಗೆ ಒಳ್ಳೆ ಕಾಲ ಹೇಗೆ ಬರುತ್ತೆ? ಅದು ಹೇಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಂಬಿಕೆ ಬಿಟ್ಟು ಕೊಡೋದಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಆಚಾರ್ಯ. ಏನೂ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಬದ್ರಿನಾಥ್ ಅವ್ರು ನಿಮಗೆ ಕೊಟ್ಟಿರೋದು ಇದ್ದೇ ಇದೆಯಲ್ಲ. ಇಂಟ್ರೆಸ್ಟಿಂಗ್. ಈ ಓಲ್ಡ್ ಮ್ಯಾನ್ ಅವತ್ತು ಕುತ್ತಿಗೆ ಹಿಸ್ಕಿದ್ರು ಹೇಳಲಿಲ್ಲ ಆದ್ರೆ ಇವತ್ತು ಇವ್ರ ಹತ್ರ ಎಲ್ಲ ಹೇಳ್ತಿದ್ದಾನೆ. ನಮ್ಮ ತಾತ ನಮಗೆ ಏನೂ ಕೊಡಲಿಲ್ಲ. ಏನಾದರೂ ಕೊಟ್ಟಿದ್ರು ಯಾವುದೇ ಕಣಕ್ಕೂ ನಾನು ತಗೊಳ್ತಿರ್ಲಿಲ್ಲ. ಯಾರ ಮುಂದೆನೂ ಕೈ ಚಾಚಬಾರ್ದು ಅಂತ ಹೇಳ್ದವ್ರೆ ತಗೋ ಅಂತ ನನಗ್ಯಾಕೆ ಒತ್ತಾಯ ಮಾಡ್ತಿದ್ರು ಹೇಳಿ ಆಚಾರ್ಯ? ಯೋಚನೆ ಮಾಡಿ ವಿಶಾಲ್ ಅವರೇ, ನೆನಪು ಮಾಡ್ಕೊಳ್ಳಿ. ನಥಿಂಗ್. ಇವ್ರ ತಾತ ಏನೋ ಕೊಟ್ರಂತೆ, ಇವನ್ ಕೊಟ್ಟಿಲ್ಲ ಅಂತಿದ್ದಾನೆ. ತಾತ ಕೊಟ್ರು ಕೊಟ್ಟಿಲ್ವೋ? ಕೊಟ್ಟಿದ್ದಾರೆ ಯಜಮಾನ್ರೆ. ನನಗ? ಹೌದು, ತಾತ ಚಿಕ್ಕ ವಯಸ್ಸಲ್ಲೇ ನಿಮ್ ಸೊಂಟಕ್ಕೆ ತಾಯ್ತ ಕಟ್ಟಿದ್ದಾರೆ. ತಾಯ್ತಾನ? ಆಚಾರಿಗಳು ನೋಡಿದ್ರೆ ಆಸ್ತಿಗೆ ಸಂಬಂಧಪಟ್ಟಿರೋ ಹಾಗೆ ಇಲ್ಲ, ಏನಾದ್ರೂ ಬೆಲೆ ಬಾಳೋ ಅಂತದ್ ಕೊಟ್ಟಿದಾರೇನೋ ಅಂತ ಹೇಳ್ತಿದ್ದಾರೆ. ನಿಮ್ ಕಷ್ಟ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದೊಂದು ಸಾಕು ವಿಶಾಲ್ ಅವರೇ. ವಿಶಾಲ್ ಅವರೇ, ನನ್ಗೀಗ ನಿಮ್ ತಾತ ಕೊಟ್ಟಿರೋ ತಾಯ್ತ ಕೊಡ್ತೀರಾ?
ಬದ್ರಿನಾಥ್ ಅವರ ದೂರದೃಷ್ಟಿ ಇದರಲ್ಲೇ ಇದೆ. ಅದನ್ನೊಂದ್ಸಾರಿ ಓದಿ, ನಿಮ್ ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ.